ಇದೇಕಿಂಥ ದುಷ್ಟಕನ ಪ್ರಾತಃ ಕಾಲದ ಉದಯಗೀತೆ ಶ್ರುತಿ ತಪ್ಪಿ ಮೃತ್ಯುವಿನ ತೋರಿಸುವಂತೆ ಕೇಳಿ ಬರುತ್ತಿರುವುದಲ್ಲ. ಆದೂರಸ್ಥವಾದ ಈ ವೇಣುವನದಲ್ಲಿ ಗೂಬೆಗಳ ಅಮಂಗಳ ಶಬ್ದವು ಕೇಳಿ ಬರುತ್ತಿರುವುದು. ಹೇ ದೇವ, ನನ್ನ ಪುತ್ರರಿಗೆ ಯಾವ ಅಮಂಗಲವೂ ಜರುಗದಂತೆ ನೀನೇ ಅವರನ್ನು ಆಶೀರ್ವದಿಸು ದೇವಾ, ನೀನೇ ಅವರನ್ನು ಆಶೀರ್ವದಿಸು. ಅಮ್ಮ, ಇದೋ ನಮಸ್ಕರಿಸುವುದು. ಕುಮಾರ, ನಾನು ನಿನ್ನ ಆಗಮನಕ್ಕಾಗಿ ಇಷ್ಟೊಂದು ಕಾತುಲ್ಲಾಗಿದ್ದೇನೆ. ರಾತ್ರಿ ಇಲ್ಲವೋ ನಿದ್ರೆ ಇಲ್ಲ, ಬೆಳಗಾಗುತ್ತಲೇ ಯಾವುದೋ ದುರ್ಮಿತ ಪರಂಪರೆಗಳು ಬಂದು ನನ್ನ ಕಿವಿಗಪ್ಪಳಿಸಿದವು. ಬಾ, ಹೀಗೆ ನನ್ನ ಬಳಿಯಲ್ಲಿ ಮೊಣಕಾಲೂರಿ ಕುಳಿತುಕೋ. ಈ ನನ್ನ ಭದ್ರ ಹಸ್ತದಿಂದ ನಿನ್ನ ಮಸ್ತಕವನ್ನು ಸ್ಪರ್ಶಿಸುವೆನು ಕಂದ. ಅಮ್ಮ, ನಾನು ಈ ದಿನ ಯುದ್ಧಕ್ಕೆ ಹೊರಟಿರುವನು, ನನಗೆ ಆಜ್ಞೆಯನ್ನು ಕೊಡ್ತಾಯಿ. ಏನು ಹೇಳಿದೆ? ಯುದ್ಧವೇ? ಇದೆಂತಹ ಕೆಟ್ಟ ಸುದ್ದಿ ಕುಮಾರ. ನಿನಗೆ ಯುದ್ಧಕ್ಕೆ ಆಜ್ಞೆಯನ್ನು ಕೊಟ್ಟವರಾರೋ? ಅಮ್ಮ, ಈ ಭಾವಗಳಲ್ಲಿ ಪರಿಸಬೇಕು. ಈ ದುರ್ಯೋಧನನು ಅವರ ಆಜ್ಞೆಯನ್ನು ಬೇಡುವುದಿಲ್ಲ ಮಾತಾ. ಈ ಕುರುಕ್ಷೇತ್ರದಲ್ಲಿ ನಮ್ಮ ಸಮಸ್ತ ಸೈನ್ಯವು ಸಮ್ಮಿಲಿತವಾಗಿರುವ ವಿಷಯ ತಮಗೆ ತಿಳಿಯದೆ ಮಾತಾ. ತಿಳಿದಿರಬಹುದು, ಆದರೆ ಅದು ಕೇವಲ ನಿನ್ನ ಡಾಂಬಿಕ ಪ್ರದರ್ಶನದ ಪರಮಾವಧಿ ಎಂದು ಆ ಪಾಂಡವರನ್ನು ಹೆದರಿಸಲು ಹೊರಡುವ ಆಟವೆಂದು ಭಾವಿಸಿದ್ದೆ. ಆದರೆ ನೀನು ಈ ರೀತಿ ಮನುಷ್ಯತ್ವಕ್ಕೆ ತಿಲಾಂಜಲಿಯನ್ನಿಟ್ಟು ಪುನಃ ಯುದ್ಧವನ್ನು ಪ್ರಾರಂಭಿಸುವೆಂದು ಖಂಡಿತವಾಗಿ ನಾನು ತಿಳಿದಿರಲಿಲ್ಲ ಕುಮಾರ. ಯುದ್ಧವು ಕ್ಷತ್ರಿಯನ ಧರ್ಮ. ಯುದ್ಧವು ಮನುಷ್ಯನ ನಾಶ, ನೀತಿಯ ಪ್ರಳಯ, ಧರ್ಮದ ಮಹಾವಿಪ್ಲವ. ಕುಮಾರ, ಈ ನಿನ್ನ ತಾಯಿ ಮಾತನ್ನು ಕೇಳು. ನಿನ್ನ ಬಾಗಿಲ ಬಳಿಯಲ್ಲಿ ಕೈಕಟ್ಟಿ ಕುಳಿತಿರುವ ಆ ಶಾಂತಿ ದೇವಿ ನಿರಾಕರಿಸಿ ನಾಶ ಹೊಂದಬೇಡ. ನನ್ನ ಮಾತನ್ನು ಕೇಳು ಕಂದ. ಈ ಅಪೌರುಷದ ವಾಕ್ಯಗಳನ್ನು ಕೇಳಿ ಕೇಳಿ ನಾನು ಬೇಸತ್ತಿರುವೆನಮ್ಮ. 100 ಜನ ವೀರ ಪುತ್ರನ ಎತ್ತ ವೀರ ಮಾತೆಯು ಈ ಒಂದು ಅಲ್ಪದ ಯುದ್ಧದ ಸಲುವಾಗಿ ಇಷ್ಟೊಂದು ಕಾತುರಳಾಗುವುದೇ? ಯುದ್ಧವು ಕ್ಷತ್ರಿಯನ ಧರ್ಮ. ನಾನು ಯುದ್ಧಕ್ಕೆ ಹೊರಟಿರೋನು, ನನಗೆ ಆಶೀರ್ವದಿಸುತ್ತಾಯಿ. ದುಡುಕಿನಿ ಕೆಡಬೇಡ, ಕೆಡುಕಲಾಗಿಸಬೇಡ. ದುಡುಕಿನಿ ಕೆಡಬೇಡ, ಕೆಡುಕಲಾಗಿಸಬೇಡ. ಪಾಂಡವರೊಳು ನೀ ದ್ವೇಷವೆನಿಸಬೇಡ. ಗುರು ಪಾಂಡವನ ಸೋದರ ಸಮರ, ಗುರು ಪಾಂಡವನ ಸೋದರ ಸಮರ. ಸಾಹಸದಿಂದಲೇ ಸಾಧಿಸದಿರು ವೀರ, ಸಾಹಸದಿಂದಲೇ ಸಾಧಿಸದಿರು ವೀರ. ಛಲಬೇಕೆ ಕುರುನಂದನ, ನಿನ್ನ ಛಲದಾತಿರೇಕವಿಧಿ ಕಂದ ಮರಣ. ಛಲಬೇಕೆ ಕಂದ, ಛಲಬೇಕೆ ಕಂದ, ಛಲಬೇಕೆ ಕುರುನಂದನ. ಈ ಕಡು ನುಡಿಗಳಲ್ಲಿ ನುಡಿಯದಿರು ನೀ ಮಾತಾ. ಈ ಕಡು ನುಡಿಗಳಲ್ಲಿ ನುಡಿಯದಿರು ನೀ. ನಿನ್ನ ನೀತಿ ಬೋಧ ಕೇಳಲು, ನಿನ್ನ ನೀತಿ ಬೋಧ ಕೇಳಲು ಗುರುಕುಲದ ಸಮನೇಹರ ಕರದೊಳಗೆ ಭಯವೇಗೆ ಇದು ಮಾತೆಯೇ. ಈ ಛಲದಂಕ ಮಲ್ಲನ ಛಲವನ್ನು ಅರಿತು ಭಯವೇಗೆ ಇದು ಮಾತೆಯೇ. ವರದಾಂಧಾರ ವಂಶಜನನಿ ಸತಸುತರ ಪಡೆದ ಮಹಾಜನನಿ. ವರದಾಂಧಾರ ವಂಶಜನನಿ ಸತಸುತರ ಪಡೆದ ಮಹಾಜನನಿ. ವ್ಯಾಕುಲವೇಕೆ ಬಡದಿರು ನಿಂದೆ ಅಮ್ಮ. ವ್ಯಾಕುಲವೇಕೆ ಬಡದಿರು ನಿಂದೆ. ಛಲದಂಕ ಮಲ್ಲನ ಛಲವನ್ನು ಅರಿತು, ಛಲದಂಕ ಮಲ್ಲನ ಛಲವನ್ನು ಅರಿತು ಭಯವೇಕೆ ಅಮ್ಮ, ಭಯವೇಕೆ ನೀ, ಭಯವೇಕೆ ಇದು ಮಾತೆಯೇ. ಕುಮಾರ, ಈ ನಿನ್ನ ತಾಯಿ ಮಾತನ್ನು ಕೇಳು. ಈ ಯುದ್ಧದ ಸಮಾಚಾರವನ್ನು ಬಿಟ್ಟು ಆ ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಟ್ಟವರೊಂದಿಗೆ ಸಂಧಿಗೆ ಸಮ್ಮತಿಸು. ಅಮ್ಮ,
ಪಾಂಡವರು 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 ಮಾಡಿದ್ದು ಧರ್ಮಸಮ್ಮತವಾದರೆ ಧರ್ಮಕ್ಕೆ ನನ್ನ ಶ್ರದ್ಧಾಧಿಕ ಧಿಕ್ಕಾರವಿರಲಿ. ಅಂತಹ ಧರ್ಮಕ್ಕೆ ಧಿಕ್ಕಾರವಿರಲಿ. ನನ್ನನ್ನು ಆಶೀರ್ವದಿಸಿ ನನಗೆ ಆಶೀರ್ವದಿಸ್ತಾಯಿ. ಸಾಧ್ಯವಿಲ್ಲ, ನೀನೆಂದಿಗೂ ನನ್ನಿಂದ ಆಶೀರ್ವಾದವನ್ನು ಹೊಂದಲಾರ. ಹೊರಟು ಹೋಗು ಇಲ್ಲಿಂದ. ಅಮ್ಮ, ಮಾತೃವಾಕ್ಯವನ್ನು ತಿರಸ್ಕರಿಸಿದ್ದ ನನ್ನ ಪಾಲಿಗೆ ಕತ್ತಿಟ್ಟ ಬುದ್ಧಿಯಾದರೂ ಚಿಂತೆ ಇಲ್ಲ. ನಾನು ಯುದ್ಧಕ್ಕೆ ಹೊರಟಿರುವೆನು. ನನಗೆ ಆಶೀರ್ವಾದ ಮಾಡುತ್ತಾಯಿ. ಕುಮಾರ, ಹಸ್ತಿನಾವತಿಯ ರತ್ನ ಸಿಂಹಾಸನವು ರಕ್ತದ ಮಡುವಿನಲ್ಲಿ ಮುಳುಗಿ ಹೋಗುವುದು. ಮುಳುಗಿ ಹೋಗಲಿ. ಹಸ್ತಿನಾವತಿಯಲ್ಲಿ ಹರಿಯುತ್ತಿರುವ ನದಿಗಳೆಲ್ಲವೂ ರಕ್ತದ ಕೋಡಿಯಾಗಿ ಹರಿಯುವವು. ಹರಿಯಲಿ. ಹಸ್ತಿನಾವತಿಯಲ್ಲಿರುವ ಎಲ್ಲ ಮುತ್ತೈದೆಯರು ತಮ್ಮ ತಮ್ಮ ಮಾಂಗಲ್ಯಗಳನ್ನು ತಮ್ಮ ಕರದಲ್ಲಿ ಹಿಡಿದು ನಿಲ್ಲುವರು. ನಿಲ್ಲಲಿ. ನೀನೇನು ಮಾನವನೋ ಇಲ್ಲ ದಾನವನೋ? ಅಮ್ಮ, ಈ ಕ್ಷಣದಿಂದ ನಾನು ಮಾನವ ರೂಪದ ಮಹಾದಾನವ. ಪರಮಾತ್ಮ, ಈಗ ನಾನೇನು ಮಾಡಲಿ? ಆಗಲಿ, ಮಗನು ಎಂತಹ ಕೆಟ್ಟವನೇ ಆಗಲಿ, ಆತನನ್ನು ಆಶೀರ್ವದಿಸಿ ಕಳುಹಿಸಬೇಕಾದದ್ದು ಹೆತ್ತ ತಾಯಿಯಾದ ನನ್ನ ಕರ್ತವ್ಯ. ಕುಮಾರ, ನನ್ನ ಬಳಿಯಲ್ಲಿ ಮೊಣಕಾಲೂರಿ ಕುಳಿತು ಅಮ್ಮ, ಒಂದು ಮಾತನ್ನ ನೆನಪಿನಲ್ಲಿ ಇಟ್ಟುಕೋ ಕಂದ. ಯಾರಲ್ಲಿ ಧರ್ಮವಿರುತ್ತದೆಯೋ ಅವರಿಗೆ ಖಂಡಿತವಾಗಿಯೂ ಜಯ ಸಿಕ್ಕೇ ಸಿಗುತ್ತದೆ. ಯತೋ ಧರ್ಮಸ್ತತೋ ಜಯಃ, ಯತೋ ಧರ್ಮಸ್ತತೋ ಜಯಃ, ಯತೋ ಧರ್ಮ ಸ್ತತೋ ಜಯಃ, ಯಥೋ ಧರ್ಮ ಸತೋ ಜಯ, ಯಥೋ ಧರ್ಮ ಸತೋ ಜಯ, ಯಥೋ ಧರ್ಮ ಸತೋ ಜಯ. ಧರ್ಮಕ್ಕೆ ಜಯವಾಗಲೇಬೇಕು. ಇಂದಿನ ಮಂಗಳದ ಮುಂಬಳಕೆ ಆ ಪಾಂಡವರ ಅಮಂಗಳಕ್ಕೆ ನಾಂದಿ.